ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಅದೆಷ್ಟೋ ಜನರಿಗೆ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಕನಸಿರುತ್ತೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಾರೆ. ಲಾಭ ಪಡಿಬೇಕು ಅನ್ನೋದು ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗಳ ಡ್ರೀಮ್. ಆದರೆ ನಾನು ಹೇಳೋಕೆ ಹೊರಟಿರೋ ಸ್ಟೋರಿಯಲ್ಲಿರೋದು ಬಿಸ್ನೆಸ್ ವುಮನ್. ಇವರು ಆರಂಭಿಸಿರೋ ಹೊಸ ಬಿಸ್ನೆಸ್ ಸದ್ಯ ಸಖತ್ ಸುದ್ದಿಯಾಗಿದೆ ಕಣ್ರಿ. ಕಾರಣ ಅವರು ಫಿಕ್ಸ್ ಮಾಡಿರೋ ಬೆಲೆಗಳು. ಎಸ್, ಆ ಬಿಸ್ನೆಸ್ ಕತೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕಾಗಿದೆ. ಬ್ಯುಸಿ ಮತ್ತು ಸ್ಟ್ರೆಸ್ ಲೈಫ್ ಮಧ್ಯೆ ನಿಮ್ಮಲ್ಲಿ ಎಷ್ಟೋ ಜನ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ವಿಶ್ರಾಂತಿ ತಾಣಗಳಿಗೆ ಹೋಗಿ ರಿಲ್ಯಾಕ್ಸ್ ಆಗೋ ಅಭ್ಯಾಸ ಮಾಡ್ಕೊಂಡಿರ್ತೀರ. ಅಂಥ ಜನರಿಗಾಗಿಯೇ ಮಹಿಳೆಯೊಬ್ಬರು ಆರಂಭಿಸಿರೋ ವಿಶ್ರಾಂತಿ ತಾಣ ಈಗ ಟೀಕೆಗೆ ಒಳಗಾಗಿದೆ. ಬಾಲಿವುಡ್ ಸ್ಟಾರ್ ನಟ ಶಾಹಿದ್ ಕಪೂರ್ ಅವರ ಪತ್ನಿ ಮೀರಾ ರಜಪೂತ್ ಅವರು ಮುಂಬೈನ ಬಾಂದ್ರಾದಲ್ಲಿ ಐಷಾರಾಮಿ ವಿಶ್ರಾಂತಿ ತಾಣವನ್ನು ಆರಂಭಿಸಿದ್ದಾರೆ. ಇಲ್ಲಿ ಸೇವೆಗಳಿಗೆ ವಿಧಿಸಲಾಗುವ ಶುಲ್ಕಗಳ ಬಗ್ಗೆ ಕೇಳಿದರೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ನೆಟ್ಟಿಗರು ಟೀಕೆ ಮಾಡುತ್ತಾ ಟ್ರೋಲ್ ಮಾಡ್ತಿದ್ದಾರೆ. ಧೂನ್ ವೆಲ್ನೆಸ್ ಎಂಬುದು ಮೀರಾ ರಜಪೂತ್ ಅವರ ಐಷಾರಾಮಿ ವಿಶ್ರಾಂತಿ ತಾಣವಾಗಿದೆ. ಇಲ್ಲಿ ನೀಡುವ ಪ್ರತಿಯೊಂದು ಸೇವೆ ಕೂಡ ಹೆಚ್ಚು ದುಬಾರಿಯಾಗಿದೆ. ಆಯುರ್ವೇದ ಚಿಕಿತ್ಸೆಗಳ ಜೊತೆಗೆ ಶಾಂತ ಮನಸ್ಥಿತಿ ಒದಗಿಸುತ್ತೆ. ಕೆಲಸದ ಒತ್ತಡ ಅಥವಾ ಇತರೆ ಒತ್ತಡಗಳಿಂದ ಸಿಲುಕಿದವರು ನಿದ್ದೆ ಮಾಡುತ್ತಾ ಇಲ್ಲಿ ವಿಶ್ರಾಂತಿ ಪಡೆಯಬಹುದು. ಗ್ರಾಹಕರಿಗೆ ಪುನರ್ ಯೌವನದ ಅನುಭವವನ್ನು ನೀಡುವ ಭರವಸೆ ಇಲ್ಲಿ ನೀಡಲಾಗ್ತಾ ಇದೆ. ಆದರೆ ಇಲ್ಲಿನ ಬೆಲೆಗಳು ಮಾತ್ರ ಆಕಾಶದೆತ್ತರಕ್ಕಿದೆ. ತುಲ್ಯ ಸೆಷನ್ ಅಟೆಂಡ್ ಮಾಡುವವರು 90 ನಿಮಿಷಕ್ಕೆ ಅಂದರೆ 1.5 ತಾಸಿಗೆ 12,500 ರೂಪಾಯಿ ಕೊಡಬೇಕು. ಎಥರಾ ಫೇಶಿಯಲ್, ಜಪಾನೀಸ್ ಲಿಂಫ್ಯಾಟಿಕ್ ಮಸಾಜ್ ಬೇಕು ಅನ್ನುವರು 1 ಗಂಟೆಗೆ 12,000 ರೂಪಾಯಿ ಪಾವತಿಸಬೇಕು. ಮನಸ್ಸಲ್ಲಿ ಆತಂಕ, ದುಗುಡ, ನಿರಾಸೆ ಇಂಥವುಗಳಿದ್ರೆ ಅವುಗಳನ್ನು ನಿವಾರಣೆ ಮಾಡೋಕೆ ಪ್ರತಿ ಅರ್ಧ ಗಂಟೆಗೆ 10,000 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗ್ತಾ ಇದೆ. ಒಂದು ವೇಳೆ ಗ್ರಾಹಕರಿಗೆ 1 ವಾರದವರೆಗೆ ಮೀರಾ ರಜಪೂತ್ ಅವರ ಐಷಾರಾಮಿ ವಿಶ್ರಾಂತಿ ತಾಣದಲ್ಲಿ ಇರಬೇಕು ಅನಿಸಿದ್ರೆ 1,50,000 ರೂಪಾಯಿ ಪಾವತಿ ಮಾಡಬೇಕು. ಈ ರೀತಿ ಬೆಲೆಗಳನ್ನು ವಿಧಿಸಲಾಗ್ತಾ ಇದೆ. ಇದನ್ನೇ ನೆಟ್ಟಿಗರು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಇವರು ನೀಡುವ ಸೇವೆಯ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಕೇವಲ 500 ರೂಪಾಯಿಗೆ ಇದನ್ನೆಲ್ಲ ಪಡಿಬಹುದು ಅಂತ ಕೆಲವರು ತಮಾಷೆ ಮಾಡ್ತಿದ್ದಾರೆ. 1.5 ಲಕ್ಷ ರೂಪಾಯಿಗೆ ಮೀರಾ ರಜಪೂತ್ ನಮಗೆ ನಿದ್ದೆ ಮಾಡಿಸ್ತಾರೆ ಎಂದು ಕಾಲಿಡಿತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.